ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 25 ಆಗಸ್ಟ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಮೊದಲ ಆರ್ಟಿಕಲ್ ನೋಡೋಣ. ಅಶ್ಯೂರ್ಡ್ ಪೆನ್ಷನ್ಸ್ ರಿಟರ್ನ್ ಆಸ್ ಗವರ್ಮೆಂಟ್ ಬ್ಯಾಕ್ ಟ್ರ್ಯಾಕ್ಸ್ ಆನ್ NPS. ಹೊಸದಾಗಿ ಕೇಂದ್ರ ಸರ್ಕಾರ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅನ್ನೋ ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಇದು ನಮ್ಮ ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿತ್ತು ಅದಕ್ಕೆ ನಿಯರ್ ಅಂದರೆ ಅದರಲ್ಲಿರೋ ಪ್ರಾವಿಷನ್ಸ್ನೇ ಸ್ವಲ್ಪ ಚೇಂಜ್ ಮಾಡಿ ಈ ಒಂದು ಹೊಸ ಒಂದು ಪೆನ್ಷನ್ ಸ್ಕೀಮನ್ನು ತಗೊಂಡಿದ್ದಾರೆ ಅಂತ ನಾವು ಹೇಳ್ತೀವಿ. ಸೊ ಹಾಗಾದರೆ ಇದರ ಮುಖ್ಯ ಪ್ರಾವಿಷನ್ಸ್ ಏನು ಅಂತಂದರೆ, ಮೊದಲಿಗೆ ಯಾರೇ ಒಬ್ಬ ಎಂಪ್ಲಾಯಿ ಇದ್ದಾರೆ ಅಂತ ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವರಿಗೆ ರಿಟೈರ್ಮೆಂಟ್ ಆದಾಗ 50% ಆಫ್ ಆವ್ರೇಜ್ ಬೇಸಿಕ್ ಪೇ ಡ್ರಾನ್ ಓವರ್ ಲಾಸ್ಟ್ 12 months. ಅಂದರೆ ಅವ್ರು ರಿಟೈರ್ ಆಗೋ 1 ವರ್ಷಕ್ಕೆ ಮುಂಚೆ ಎಷ್ಟು ಸ್ಯಾಲರಿ ಬರ್ತಾ ಇತ್ತು ಅವ್ರಿಗೆ, ಅದರಲ್ಲಿ 50% ಪೆನ್ಷನ್ ಅಂತ ಕೊಡ್ತಾರೆ, ಮಂತ್ಲಿ ಪೆನ್ಷನ್ ಅಂತ ಕೊಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ಯಾರಾದರೂ ಒಬ್ಬರಿಗೆ 50,000 ಬರ್ತಾ ಇದೆ ಅವ್ರು ರಿಟೈರ್ಮೆಂಟ್ ಆಗೋ ಒಂದು ವರ್ಷದ ಮುಂಚೆ ಅಂತ ಅಂದರೆ ಅವರಿಗೆ ಪ್ರತಿ ತಿಂಗಳು 25,000 ಪೆನ್ಷನನ್ನು ಕೊಡ್ತಾರೆ ಅಂತ ನಾವು ಹೇಳ್ಬೋದಾಗುತ್ತೆ. ಇದು ಮೊದಲನೇ ಪ್ರಾವಿಷನ್. ಎರಡನೇ ಪ್ರಾವಿಷನ್ ಏನು ಅಂತಂದರೆ, ಈಗ ಯಾರಾದರೂ ಸತ್ತು ಹೋದರೆ ಅಂದರೆ ಮರಣವನ್ನು ಹೊಂದಿದ್ರೆ ಅವರ ಫ್ಯಾಮಿಲಿಗೆ 60% ಪೆನ್ಷನನ್ನು ಇಮಿಡಿಯೇಟ್ಲಿ ಕೊಡ್ತಾರೆ ಅಂತಲೇ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಮೂರನೇ ಪ್ರಾವಿಷನ್ ಏನು ಅಂತಂದರೆ, ಪ್ರತಿ ತಿಂಗಳು 10,000 ಕೊಡ್ತಾರೆ. ಯಾರಿಗೆ ಅಂತಂದರೆ ಮಿನಿಮಮ್ 10 ವರ್ಷ ಸರ್ವಿಸ್ ಮಾಡಿದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವರಿಗೆ ಪ್ರತಿ ತಿಂಗಳು 10,000 ಪೆನ್ಷನ್ ಆಗಿ ಕೊಡ್ತಾರೆ ಅಂತ ಕೂಡ ಇಲ್ಲಿ ಹೊಸದಾದ ಒಂದು ಪ್ರಾವಿಷನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ಪೆನ್ಷನ್ಸ್ಗಳು ಏನಿವೆ ಇದನ್ನು ಮ್ಯಾನೇಜ್ ಮಾಡೋದು ಪೆನ್ಷನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ, ಪೆನ್ಷನ್ ಫಂಡ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ PFRDA ಅಂತ ಏನು ಕರಿತೀವಿ, ಇದು ಈ ಪೆನ್ಷನ್ಗಳನ್ನು ಮ್ಯಾನೇಜ್ ಮಾಡುತ್ತೆ. ಮತ್ತು ಕೀ ಡಿಫ್ರೆನ್ಸ್ ಏನು ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ಮತ್ತು ಈ ಯೂನಿಫೈಡ್ ಪೆನ್ಷನ್ ಸ್ಕೀಮ್ಗೆ ಏನು ಡಿಫ್ರೆನ್ಸು ಅಂತ ಅಂದರೆ, ಈ ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿ ಏನು ಪ್ರೀಮಿಯಮ್ನ ಕಟ್ಟಬೇಕಿತ್ತು, ಈ ಪ್ರೀಮಿಯಮ್ ಕಟ್ತಾ ಇದ್ದಿದ್ದು ಬಂದು ಕೇವಲ ಗೌರ್ಮೆಂಟ್ ಕಡೆಯಿಂದನೇ ಬರ್ತಾಯಿತ್ತು. ಆದರೆ ಈಗ ಹೊಸದಾಗಿ ಬಂದಿರೋ ಈ UPS ಸ್ಕೀಮ್ ಏನಿದೆ ಇದರಲ್ಲಿ 10% ಕಾಂಟ್ರಿಬ್ಯೂಷನ್ ಏನಿದೆ ಅದು ಎಂಪ್ಲಾಯರ್ ಮಾಡಬೇಕಾಗುತ್ತೆ. ಅಂದರೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಅವರ ಸ್ಯಾಲರಿಯಲ್ಲಿ 10% ಕಟ್ ಮಾಡ್ಕೊಳ್ಳುತ್ತೆ ಈ UPS ಅಲ್ಲಿ. ಇನ್ನು ಮಿಕ್ಕಿರೋ 18.5% ಗೌರ್ಮೆಂಟ್ ಹಾಕಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಮತ್ತು ಈ ಒಂದು 10% ಏನಿದೆ ಎಂಪ್ಲಾಯಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಅದು ಅದರ ಥ್ರೆಶೋಲ್ಡ್ ಅಷ್ಟೇ ಇರುತ್ತೆ. ಅಂದರೆ ಏನು ಕಡಿಮೆನೂ ಆಗಲ್ಲ ಜಾಸ್ತಿನೂ ಆಗಲ್ಲ. ಇನ್ಫ್ಲೇಷನ್ ಆದರೂ ಕೂಡ 10% ಕಟ್ಟಬೇಕು, ಡಿಫ್ಲೇಷನ್ ಆದರೂ ಕೂಡ 10% ಕಟ್ತಾ ಇರಬೇಕಾಗುತ್ತೆ. ಅದೇ ಗವರ್ನಮೆಂಟ್ ಏನು 18.5% ಕೊಡುತ್ತೆ, ಆ 18.5% ವೇರಿ ಆಗ್ಬೋದು. ಅಂದರೆ ಇನ್ಫ್ಲೇಷನ್ ಆಗಿದೆ, ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿಕೊಂಡು ಎಕನಾಮಿಗೆ ಹೆಂಗೆ ಬೇಕೋ ಆ ಥರ ಅಡ್ಜಸ್ಟ್ ಮಾಡಿಕೊಂಡು ಈ ಒಂದು ಪರ್ಸೆಂಟೇಜ್ ವೇರಿ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಈ ನ್ಯೂ ಪೆನ್ಷನ್ ಸ್ಕೀಮ್ ಏನಿದೆ ಅದು ಕೂಡ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ಎಕ್ಸಾಮ್ಗೆ ಏನೇನು ನೋಡ್ಕೋಬೇಕಾಗುತ್ತೆ ಅಂದರೆ, ಓಲ್ಡ್ ಪೆನ್ಷನ್ ಸ್ಕೀಮ್ ಏನು ಅದರ ಪ್ರಾವಿಷನ್ಸ್ ಏನು, ನ್ಯೂ ಪೆನ್ಷನ್ ಸ್ಕೀಮ್ ಏನು ಅದರ ಪ್ರಾವಿಷನ್ಸ್ ಏನು, ಮತ್ತು ಈಗಾಗಲೇ ನಾವು ಹೊಸದಾಗಿರೋ UPS ಪ್ರಾವಿಷನ್ಸ್ನ ನಾವು ಈಗಾಗಲೇ ನೋಡ್ಕೊಂಡಿದ್ದೀವಿ. ಸೊ ಇದನ್ನು ಒಂದು ಸತಿ ನೀವು ಸುಮ್ಮನೆ ಗಮನ ಹರಿಸೋದು ಒಳ್ಳೆಯದು ಅಂತ ನಾನು ಹೇಳ್ಬೋದು. ಮುಂದಿನ ಆರ್ಟಿಕಲ್ ನೋಡೋಣ. ವೈ ಈಸ್ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ನೀಡೆಡ್. ನಮಗೆಲ್ಲ ತಿಳಿದಿದೆ, ಈಗ ಕರ್ನಾಟಕ ಚೀಫ್ ಮಿನಿಸ್ಟರ್ ಏನಿದ್ದಾರೆ ಅವರ ಮೇಲೆ ಮೂಡ ಸ್ಕ್ಯಾಮ್ ಅಲಿಗೇಷನ್ಸ್ ಇದೆ. ಸೊ ಇದರ ಕುರಿತಾಗಿ ಗವರ್ನರ್ ಏನಿದ್ದಾರೆ ಇವರು CMನ ಪ್ರಾಸಿಕ್ಯೂಟ್ ಮಾಡ್ಬೋದು ಅನ್ನುವಂತಹ ಆರ್ಡರನ್ನು ನೀಡಿದರು. ಸೊ ಇದರ ಕುರಿತಾಗಿ ಈ ಒಂದು ಆರ್ಟಿಕಲ್ ಮಾತಾಡ್ತಾ ಇದೆ. ಈಗ ಚೀಫ್ ಮಿನಿಸ್ಟರ್ ಅಂದರೆ ಇವರೊಬ್ಬರು ಪಬ್ಲಿಕ್ ಸರ್ವೆಂಟ್ ಆಗಿದ್ದಾರೆ. ಸೊ ಪಬ್ಲಿಕ್ ಸರ್ವೆಂಟ್ನ ವಿರುದ್ಧ ಆರ್ಡರನ್ನು ಸ್ಯಾಂಕ್ಷನ್ ಮಾಡಬೇಕು, ಪ್ರಾಸಿಕ್ಯೂಷನ್ ಆರ್ಡರನ್ನು ಅಂತಂದರೆ ಯಾವ ರೀತಿಯಾದ ಒಂದು ಸ್ಟೆಪ್ಸ್ಗಳನ್ನು ತಗೋಬೇಕು, ಹಾಗೆ ಯಾಕೆ ಸ್ಯಾಂಕ್ಷನನ್ನು ತಗೋಬೇಕು, ಮತ್ತು ಯಾವ ಒಂದು ಆ್ಯಕ್ಟ್ ಮುಖಾಂತರ ಈ ಪ್ರಾವಿಷನ್ಸು ಅಲವ್ ಮಾಡುತ್ತೆ ಗವರ್ನರ್ಗೆ ಸ್ಯಾಂಕ್ಷನ್ ಮಾಡೋದಕ್ಕೆ ಅನ್ನೋದನ್ನ ನಾವು ಸ್ವಲ್ಪ ನೋಡೋಣ. ಈಗ ಒಬ್ಬರು ಪಬ್ಲಿಕ್ ಸರ್ವೆಂಟನ್ನು ನಾವು ಏನಾದರೂ ಪ್ರಾಸಿಕ್ಯೂಟ್ ಮಾಡಬೇಕು ಅಂದರೆ ಅವರ ವಿರುದ್ಧ ಏನಾದರೂ ಒಂದು ವಿಚಾರಣೆಯನ್ನು ನಡೆಸಬೇಕು ಅಂತ ಅಂದರೆ ಆ್ಯಂಟಿ ಕರಪ್ಷನ್ ಲಾ ಅಲ್ಲಿ ಒಂದು ಮ್ಯಾಂಡೇಟರಿ ಫೀಚರ್ ಇದೆ. ಏನು ಅಂತಂದರೆ, ಈ ಥರ ಒಂದು ಸ್ಯಾಂಕ್ಷನನ್ನು ಗವರ್ನರ್ ಅವರು ಕೊಡಬೇಕು. ಓನ್ಲಿ ದೆನ್ ಅ ಪಬ್ಲಿಕ್ ಸರ್ವೆಂಟ್ ಕ್ಯಾನ್ ಬಿ ಪ್ರಾಸಿಕ್ಯೂಟೆಡ್ ಅನ್ನೋ ಒಂದು ಪ್ರಾವಿಷನನ್ನು ನಾವು ನೋಡ್ತೀವಿ. ಅಷ್ಟೇ ಅಲ್ದಿರ ಇದು ಒಂದು ಆ್ಯಂಟಿ ಪ್ರಾವಿಷನ್ ಆ್ಯಕ್ಟ್, ಅಂದರೆ ಇವಾಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಏನಿದೆ ಆ ಒಂದು ಆ್ಯಕ್ಟ್ನಲ್ಲಿ ಇದನ್ನು ಹೇಳಿದ್ದಾರೆ, ಅಂದರೆ ಸ್ಯಾಂಕ್ಷನನ್ನು ಕೊಡಬೇಕು ಅಂತ. ಮತ್ತು ಇನ್ನೂ ಒಂದು ಯಾವುದು ಇದನ್ನು ಸಪೋರ್ಟ್ ಮಾಡುತ್ತೆ ಈ ಆ್ಯಕ್ಟ್ ಅಂತಂದರೆ ಕೋಡ್ ಆಫ್
ಕ್ರಿಮಿನಲ್ ಪ್ರೊಸೀಜರ್ ಏನಿತ್ತು ಅಂದರೆ ನಮ್ಮ CRPC ಏನಿತ್ತು ಇದು ಕೂಡ ಈ ಒಂದು ಸ್ಯಾಂಕ್ಷನ್ ಕೊಡುವುದನ್ನು ಸಪೋರ್ಟ್ ಮಾಡುತ್ತೆ. ಸೊ ಈ 2 ಆ್ಯಕ್ಟ್ ಏನಿದೆ, ಈ 2 ಆ್ಯಕ್ಟ್ ಬಂದು ಗವರ್ನರ್ಗೆ ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಒಂದು ಸ್ಯಾಂಕ್ಷನನ್ನು ಕೊಡುವಂಥ ಒಂದು ಅಧಿಕಾರನ ಕೊಡುತ್ತೆ. ಸೊ ಈಗ CRPCಯಲ್ಲಿ ಸೆಕ್ಷನ್ 197 ಏನಿದೆ ಇದೇನು ಹೇಳುತ್ತೆ ಅಂದರೆ ಯಾವುದೇ ಕೋರ್ಟು ಈ ಒಂದು no court could take cognizance of a case against public servant unless an authority competent to remove that person grants sanction ಅಂತ ಹೇಳುತ್ತೆ. ಅಂದರೆ ಈಗ ಯಾವುದೇ ಒಂದು ಪಬ್ಲಿಕ್ ಸರ್ವೆಂಟ್ ಇದ್ದಾರೆ ಅಂತಂದರೆ ಅವರ ಮೇಲೆ ಯಾವುದಾದ್ರೂ ಒಂದು ಕೇಸನ್ನು ದರ್ಜೆ ಮಾಡ್ಕೋಬೇಕು ಅಂದರೆ ಈಗ ಹಲವಾರು ಬಾರಿ ನಾವು ನೋಡಿದ್ದೀವಿ, ಕೋರ್ಟ್ಗಳು ಸುವೋಮೋಟೋ ಕಾಗ್ನಿಸೆನ್ಸ್ ಅಂತ ತಗೊಳ್ತವೆ. ಅಂದರೆ ತನ್ನಷ್ಟಕ್ಕೆ ತಾನೇ ಕೋರ್ಟು ಒಂದು ವಿಚಾರಣೆಯನ್ನು ಕೈಗೆ ಎತ್ಕೊಳ್ಳುತ್ತೆ. ಸೊ ಪಬ್ಲಿಕ್ ಸರ್ವೆಂಟ್ಸ್ ವಿಚಾರದಲ್ಲಿ ಈ ರೀತಿಯಾದ ಒಂದು ಸುವೋಮೋಟೋ ಕಾಗ್ನಿಸೆನ್ಸ್ ಏನಿದೆ ಕೋರ್ಟ್ಗಳು ತಗೊಳ್ಳೋದಕ್ಕೆ ಆಗೋದಿಲ್ಲ. ಯಾವ ಒಂದು ಅಥಾರಿಟಿ ಆ ಪಬ್ಲಿಕ್ ಸರ್ವೆಂಟನ್ನು ರಿಮೂವ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ. ಉದಾಹರಣೆಗೆ ಈಗ ನಾವು CM ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾವುದಾದ್ರು ಒಂದು ಮಿನಿಸ್ಟರನ್ನು ತಗೊಳ್ಳೋಣ. ಸೊ ಈ ಮಿನಿಸ್ಟರನ್ನು ಅಪಾಯಿಂಟ್ ಮಾಡೋದು ಯಾರು? ಗವರ್ನರ್. ರಿಮೂವ್ ಮಾಡೋಕ್ಕೆ ಯಾರು ಕೆಪಬಿಲಿಟಿ ಇದೆ? ಗವರ್ನರ್ಗೆ. ಯಾಕೆಂತಂದರೆ CM ಏನಾದರೂ ಗವರ್ನರ್ಗೆ ಲೆಜಿಸ್ಲೇಟಿವ್ ಅಸೆಂಬ್ಲಿನ ಡಿಸಾಲ್ವ್ ಮಾಡೋದಕ್ಕೆ ರೆಕಮೆಂಡ್ ಮಾಡಿದ್ರೆ ಆಗ ರಿಮೂವ್ ಮಾಡೋದು ಕೆಪಾಸಿಟಿ ಯಾರಿಗಿರುತ್ತೆ? ಗವರ್ನರ್ಗಿರುತ್ತೆ. ಸೊ ಹಾಗಾಗಿ ಈಗ CM ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಅಪಾಯಿಂಟ್ ಮಾಡೋದು ಗವರ್ನರ್, ಅವ್ರನ್ನ ರಿಮೂವ್ ಮಾಡೋದು ಗವರ್ನರ್. ಸೊ ಈಗ ಗವರ್ನರ್ ಮಾತ್ರನೇ ಒಂದು ಸ್ಯಾಂಕ್ಷನನ್ನು ಕೊಡ್ಬೋದು. ಅಂದರೆ ಈಗ CMನ ಪ್ರಾಸಿಕ್ಯೂಟ್ ಮಾಡೋಕ್ಕಿರ್ಬೋದು, ಇಲ್ಲ ಮಿನಿಸ್ಟರ್ನ ಪ್ರಾಸಿಕ್ಯೂಟ್ ಮಾಡೋಕ್ಕಿರ್ಬೋದು, ಗವರ್ನರ್ ಮಾತ್ರನೇ ಅಥಾರಿಟಿ ಇದೆ ಅಂತ ಈ CRPCಯ ಸೆಕ್ಷನ್ 197 ಹೇಳುತ್ತೆ. ಇದು ಮೊದಲನೇ ಪಾರ್ಟು. ಸೆಕೆಂಡ್ ಪಾರ್ಟು ಸೆಕ್ಷನ್ 6 ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಏನಿದೆ ಇದು ಕೂಡ ಇದರಲ್ಲಿರುವಂಥ ಸೆಕ್ಷನ್ 6 ಏನಿದೆ ಇದರಲ್ಲೂ ಕೂಡ ಇದೇ ರೀತಿಯಾದ ಒಂದು ಪ್ರೊವಿಷನನ್ನು ನಾವು ನೋಡ್ತೀವಿ. ಒಟ್ಟಾರೆಯಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ CRPC ಆಗಲಿ ಅಥವಾ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಇರಲಿ ಎರಡೂ ಸೆಂಟ್ರಲ್ ಗವರ್ನಮೆಂಟ್ ಮತ್ತು ಸ್ಟೇಟ್ ಗವರ್ನಮೆಂಟ್ಗೆ ಅಥಾರಿಟಿಯನ್ನು ಕೊಡುತ್ತೆ ಈ ಒಂದು ಪ್ರಾಸಿಕ್ಯೂಷನ್ನ ಸ್ಯಾಂಕ್ಷನ್ ಮಾಡೋದಕ್ಕೆ ಅಂತ ಹೇಳ್ತದೆ. ಮತ್ತು ಈಗ ನಮ್ಗೆ ಗೊತ್ತಿದೆ ಈಗ CRPC ಇಲ್ಲ, ಅದಕ್ಕೆ ಬದಲಾಗಿ ನಮಗೆ ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಇದೆ. ಸೊ ಈ ಒಂದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಲ್ಲೂ ಕೂಡ ಈ ಸೆಕ್ಷನ್ 197 ಪ್ರಾವಿಷನ್ ಏನಿದೆ ಆ ಪ್ರಾವಿಷನನ್ನು ಕಂಟಿನ್ಯೂ ಮಾಡಿದ್ದಾರೆ. ಮತ್ತು ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಏನಿದೆ ಇದನ್ನು 2021ರಲ್ಲಿ ಅಮೆಂಡ್ ಮಾಡಿದ್ದಾರೆ. ಅಂದರೆ ಬದಲಾವಣೆಗಳನ್ನು ತಂದಿದ್ದಾರೆ. ಏನು ಬದಲಾವಣೆ ತಂದಿದ್ದಾರೆ ಅಂದರೆ ಮೊದಲಿಗೆ ಈ ಒಂದು ಇದರಲ್ಲಿ ಮೊದಲಿಗೆ ತಂದಿರೋ ಬದಲಾವಣೆ ಅಂದರು ಯಾವುದಾದ್ರು ಒಂದು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೇ ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಗವರ್ನಮೆಂಟ್ ಅಪ್ರೂವಲ್ ಬೇಕು ಅನ್ನೋ ಒಂದು ಪ್ರಾವಿಷನನ್ನು ತಂದಿದ್ದಾರೆ. ಸೊ ಇವಾಗ ನಾವು ಇಲ್ಲಿ ನೋಡ್ಬೋದು CM ವಿರುದ್ಧ ಇಲ್ಲಿ ಸ್ಯಾಂಕ್ಷನ್ ಆಗಿರೋದ್ರಿಂದ ಆ ಪ್ರಾಸಿಕ್ಯೂಷನ್ನ ಸ್ಟಾರ್ಟ್ ಮಾಡೋದಕ್ಕೆ ಗವರ್ನಮೆಂಟ್ ಅಪ್ರೂವಲ್ ಬೇಕು ಅಂತ ಇದ್ರ ಪ್ರಕಾರ ಆಗುತ್ತೆ. ಯಾವುದು ಪ್ರಿವೆನ್ಷನ್ ಹೊಸದಾಗಿ ಇದು ಅಮೆಂಡ್ಮೆಂಟ್ ತಂದಿರುವಂಥ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕಾರ. ಮತ್ತು ಇನ್ನೂ ಒಂದು ಪ್ರಾವಿಷನ್ ಏನು ಅಂದರೆ ಇದರಲ್ಲಿರೋ ಸೆಕ್ಷನ್ 19 ಪ್ರಕಾರ ಕೋರ್ಟ್ ಏನಾದರೂ ಈ ಒಂದು ಇನ್ವೆಸ್ಟಿಗೇಷನನ್ನು ಕೈಗೆತ್ಕೊಳ್ಬೇಕು ಅಂತ ಅಂದರೆ ಕಂಪಿಟೆಂಟ್ ಅಥಾರಿಟಿ ಏನಿರ್ತಾರೆ ಅವರು ಸ್ಯಾಂಕ್ಷನ್ ಮಾಡಿರಬೇಕು. ಅಂದರೆ ಈ ಒಂದು ಪ್ರಾವಿಷನ್ ನಾನು ಹಿಂದೆ ಏನು ಹೇಳಿದೆ ಅಂದರೆ ಯಾವ ಅಥಾರಿಟಿ ರಿಮೂವ್ ಮಾಡೋಕ್ಕೆ ಕೆಪಾಸಿಟಿ ಇರುತ್ತೆ ಅವರ ಒಂದು ಸ್ಯಾಂಕ್ಷನ್ ಬೇಕಾಗುತ್ತೆ ಅಂತ ಅದನ್ನೇ ಇಲ್ಲೂ ಕೂಡ ಹೇಳಿದ್ದಾರೆ. ಆದರೆ ಇಲ್ಲಿ ಕೋರ್ಟು ಅವರು ಸ್ಯಾಂಕ್ಷನ್ ಇತ್ತು ಅಂತ ಅಂದರೆ ಇಲ್ಲಿ ಕೋರ್ಟು ಆ ಕೇಸನ್ನು ತಗೋಬೋದು ಅಂತ ಕೂಡ ಈ ಒಂದು ಹೊಸ ಅಮೆಂಡ್ಮೆಂಟಲ್ಲಿ ಹೇಳಿದ್ದಾರೆ. ಸೊ ಹಾಗಾದರೆ ಈಗ ಗವರ್ನರ್ ಇಲ್ಲಿ ಏನು ಸ್ಯಾಂಕ್ಷನ್ ಮಾಡಿದರೆ ಇದರ ವಿರುದ್ಧವಾಗಿ ಇದೆಯಾ ಅಂದರೆ ಗವರ್ನಮೆಂಟ್ ಅಪ್ರೂವಲ್ ಬೇಕು ಅಂತ ಏನು ಹೇಳಿದರು ಅದರ ವಿರುದ್ಧವಾಗಿದೆಯಾ ಅಂತ ಅಂದರೆ ಈ ಹಿಂದೆ ಕೂಡ ಈ ಒಂದು ವಿಷಯ ಚರ್ಚೆಗೆ ಬಂದು ಹಲವಾರು ಕೋರ್ಟ್ಗಳ ಒಂದು ಜಡ್ಜ್ಮೆಂಟ್ ಏನಿದೆ ಅದನ್ನು ನಾವು ಪರಿಗಣಿಸಿದ್ರೆ ಈ ಒಂದು ಡಿಸಿಷನ್ ಏನಿದೆ ಅಂದರೆ ಗವರ್ನರ್ ಸ್ಯಾಂಕ್ಷನ್ ಮಾಡುವಂಥ ಡಿಸಿಷನ್ ಏನಿದೆ ಅದು ಗವರ್ನರ ಸ್ವಂತ ಡಿಸ್ಕ್ರಿಷನ್ ಆಗಿದೆ. ಅಂದರೆ ಈಗ ನಮ್ಗೆ ಗೊತ್ತು ಗವರ್ನರ್ಗೆ ಕೆಲವು ಸಿಚುವೇಶನಲ್ ಡಿಸ್ಕ್ರಿಷನ್ಸ್ ಇದೆ, ಇನ್ನು ಕೆಲವು ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್ಸ್ ಇವೆ. ಅವರ ಒಂದು ಸ್ವಂತ ಡಿಸಿಷನ್ನಿಂದ ಅಂದರೆ ಅವರು ಏನು ವಿಚಾರಣೆ ನಡೆಸಿರ್ತಾರೆ ಇಲ್ಲ ಅವ್ರಿಗೆ ಏನು ಆಧಾರಗಳು ಸಿಕ್ಕಿರುತ್ತೆ ಅದರ ಒಂದು ಬೇಸಿಸ್ ಮೇಲೆ ಅವರು ಈ ಒಂದು ಸ್ಯಾಂಕ್ಷನ್ಸ್ಗಳನ್ನು ಕೊಡಬಹುದು. ಇದು ಅವರ ಒಂದು ಸ್ವಂತ ಡಿಸ್ಕ್ರಿಷನ್, ಸ್ವಂತ ನಿರ್ಧಾರ ಆಗಿರುತ್ತೆ. ಗವರ್ನಮೆಂಟಿನ ಯಾವುದೇ ಒಂದು ಏಡ್ ಅಥವಾ ಅಡ್ವೈಸ್ ಬೇಕಾಗಿರಲ್ಲ ಅಂತ ಇಲ್ಲಿ ನಾವು ತಿಳ್ಕೊಬೇಕಾಗತ್ತೆ. ಇಷ್ಟು ಈ ಆರ್ಟಿಕಲ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ವೈ ಈಸ್ ಲ್ಯಾಟ್ರಲ್ ಎಂಟ್ರಿ ಪಾಲಿಸಿ ಅಂಡರ್ ಸ್ಕ್ರೂಟಿನಿ? ನಾವು 2-3 ದಿನಗಳ ಹಿಂದೆ ಅಷ್ಟೇ ನೋಡಿದ್ವಿ. UPSC ಏನು ಲ್ಯಾಟ್ರಲ್ ರೆಕ್ರೂಟ್ಮೆಂಟಿಗೆ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿತ್ತು, ಅದಕ್ಕೆ ವಿರೋಧಗಳು ಎದುರಾಗಿದ್ದರಿಂದ ಆ ಒಂದು ಅಡ್ವರ್ಟೈಸ್ಮೆಂಟ್ನ ವಾಪಸ್ ತಗೊಂಡಿದೆ.
ಸೊ ಇದರ ಕುರಿತಾಗಿ ನಾವು ಈಗಾಗಲೇ ಮಾತಾಡಿದ್ದೀವಿ. ಅಂದರೆ ಲ್ಯಾಟರಲ್ ಎಂಟ್ರಿಯ ಒಂದು ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಯಾವ ರೀತಿಯಾಗಿ ಬೆನಿಫಿಟ್ಸ್ ಆಗುತ್ತೆ, ಇವುಗಳ ಬಗ್ಗೆ ನಾವು ಈ ಹಿಂದಿನ ವಿಡಿಯೋಲಿ ಚರ್ಚೆ ಮಾಡಿದ್ದೀವಿ. ಸೊ ಅದನ್ನು ನೀವು ಒಂದು ಸರ್ತಿ ಹೋಗಿ ನೋಡಿದ್ರೆ ನಿಮಗೆ ಲ್ಯಾಟ್ರಲ್ ಎಂಟ್ರಿಯ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ ಲ್ಯಾಟರಲ್ ಎಂಟ್ರಿ ಏನಕ್ಕೆ ಅಂತ ಅಂದರೆ, ಮೊದಲಿಗೆ ಈ ಲ್ಯಾಟ್ರಲ್ ಎಂಟ್ರಿಯಿಂದ ಒಂದು ಫ್ರೆಶ್ ಟ್ಯಾಲೆಂಟ್ಸನ್ನು ನಾವು ಗವರ್ನಮೆಂಟ್ ಇದಕ್ಕೆ ತರ್ಬೋದು. ಈ ಲ್ಯಾಟ್ರಲ್ ಎಂಟ್ರಿ ಅಂದರೆ ಏನು, ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಇಲ್ಲ ಗವರ್ನಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಏನಿರುತ್ತೆ, ಇಲ್ಲ ಆಟೋನಮಸ್ ಬಾಡೀಸ್ ಏನಿರುತ್ತೆ, ಅಲ್ಲಿರುವಂತಹ ಒಂದು ಎಕ್ಸ್ಪರ್ಟೀಸ್ಗಳನ್ನು ಗವರ್ನಮೆಂಟಿಗೆ ತರೋದು, ಗವರ್ನಮೆಂಟ್ ಕೆಲಸಗಳಿಗೆ ತರೋದು. ಅಂದರೆ ಮಿಡ್ವೇ ಜಾಯಿಂಟ್ ಸೆಕ್ರೆಟರಿ ಲೆವೆಲ್ ಇರ್ಬೋದು, ಇಲ್ಲ ಡೈರೆಕ್ಟರ್ ಲೆವೆಲ್ ಇರ್ಬೋದು, ಮ್ಯಾನೇಜಿಂಗ್ ಡೈರೆಕ್ಟರ್ ಲೆವೆಲ್. ಸೊ ಈ ಲೆವೆಲ್ಗೆ ಗವರ್ನಮೆಂಟ್ಗೆ ಪ್ರೈವೇಟ್ ಎಕ್ಸ್ಪರ್ಟೀಸನ್ನು ತರೋದನ್ನ ನಾವು ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂತಲೇ ನಮಗೆ ಒಂದು ಸೆಕ್ಟರ್ ಸ್ಪೆಸಿಫಿಕ್ ಇರುವಂತಹ ಒಂದು ಎಕ್ಸ್ಪರ್ಟೈಸ್ ಸಿಗುತ್ತೆ. ಅವರು ಈಗ ಈ ಪ್ರೈವೇಟ್ ಸೆಕ್ಟರಲ್ಲಿ ಯಾವುದಾದ್ರು ಒಂದು ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅಂದರೆ ಆ ಡಿಪಾರ್ಟ್ಮೆಂಟ್ನ ಒಂದು ಕಂಪ್ಲೀಟ್ ನಾಲೆಜ್ ಅವರಿಗೆ ಇರುತ್ತೆ. ಸೊ ಅಂಥವ್ರನ್ನ ನಾವು ಗೌರ್ಮೆಂಟಲ್ಲಿ ಲ್ಯಾಟ್ರಲ್ ಎಂಟ್ರಿಯಲ್ಲಿ ತೊಗೊಂಬಂದರೆ ಅವ್ರಿಗೆ ಆ ಸೆಕ್ಟರಲ್ಲಿರೋ ಕಂಪ್ಲೀಟ್ ಎಕ್ಸ್ಪರ್ಟೀಸ್ ಏನಿರುತ್ತೆ, ಆ ಎಕ್ಸ್ಪರ್ಟೀಸನ್ನು ನಾವು ಇಲ್ಲಿ ಗವರ್ನಮೆಂಟ್ ಪಾಲಿಸಿ ಮೇಕಿಂಗಲ್ಲಿರ್ಬೋದು, ಇಲ್ಲ ಪಾಲಿಸಿ ಇಂಪ್ಲಿಮೆಂಟೇಷನಲ್ಲಿರ್ಬೋದು, ಪಾಲಿಸಿ ಡಿಸಿಷನ್ಸಲ್ಲಿರ್ಬೋದು, ಇವುಗಳಲ್ಲಿ ನಾವು ಅವರ ಒಂದು ಎಕ್ಸ್ಪರ್ಟೀಸನ್ನು ಬಳಸ್ಕೋಬೋದು. ಸೊ ಆಗ ಗವರ್ನಮೆಂಟ್ದು ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಅಂದರೆ ಅವ್ರು ಏನು ಡೆಲಿವರ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಆ ಒಂದು ಸರ್ವಿಸ್ ಡೆಲಿವರಿ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಈ ಲ್ಯಾಟ್ರಲ್ ಸರ್ವಿಸಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಇದರಲ್ಲಿ ಮೊದಲ ಬಾರಿಗೆ 2019ರಲ್ಲಿ, ಅಂದರೆ ಈ ಹಿಂದೆ ಕೂಡ ಹಲವಾರು ಬಾರಿ ಮಾಡಿದ್ದಾರೆ. ಅಂದರೆ ಈಗ ಇಂಡಿಪೆಂಡೆನ್ಸ್ ಬಂದ ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ಜವಾಹರ್ಲಾಲ್ ನೆಹರು ಅವರು ಆಗ ನಮಗೆ ಅಷ್ಟಾಗಿ IAS IPS ಆಫೀಸರ್ಸ್ಗಳ ಒಂದು ಕೊರತೆ ಇದ್ದಿದ್ದರಿಂದ, ಕೊರತೆ ಇದ್ದಿದ್ದರಿಂದ ನೆಹರೂರವರು ಈ ಒಂದು ಲ್ಯಾಟ್ರಲ್ ಎಂಟ್ರಿಯನ್ನು ಮಾಡಿದ್ದಾರೆ. ಅಂದರೆ ಲ್ಯಾಟ್ರಲ್ ಎಂಟ್ರಿ ಸ್ಕೀಮನ್ನು ಮಾಡಿದ್ದಾರೆ. ಬಟ್ ಆಗ ಅದು ಲ್ಯಾಟ್ರಲ್ ಎಂಟ್ರಿ ಸ್ಕೀಮ್ ಅಂತ ಆಗಿಲ್ಲ, ಬಟ್ ಬೇರೆ ಒಂದು ಎಕ್ಸ್ಪರ್ಟೀಸನ್ನು ಸರ್ಕಾರಕ್ಕೆ ತಂದಿರುವಂಥದ್ದು ನಾವು ಈಗಾಗಲೇ ಪೋಸ್ಟ್ ಇಂಡಿಪೆಂಡೆನ್ಸ್ ಎರಾಲೇನೆ ನಾವು ನೋಡ್ಬೋದಾಗಿದೆ. ಇತ್ತೀಚೆಗೆ ಇದು ರೀಸೆಂಟಾಗಿ ಯಾವಾಗ ಬಂದಿದ್ದು ನ್ಯೂಸ್ಗೆ ಅಂತಂದರೆ 2017ರಲ್ಲಿ ನೀತಿ ಆಯೋಗ ಏನಿದೆ ಇದು ಒಂದು 3 year ಆ್ಯಕ್ಷನ್ ಅಜೆಂಡಾ ಅನ್ನೋ ಒಂದು ಪ್ಲ್ಯಾನನ್ನು ರಿಲೀಸ್ ಮಾಡ್ತು. ಸೊ ಈ ಪ್ಲ್ಯಾನಲ್ಲಿ ಇದು ಲ್ಯಾಟರಲ್ ಎಂಟ್ರಿ ಫಾರ್ ಸಿವಿಲ್ ಸರ್ವಿಸಸ್ ಅನ್ನೋ ಒಂದು ಟಾಪಿಕನ್ನು ಕೈಗೆತ್ಕೊಂಡಿತ್ತು. ಆಗಲಿಂದ ಈ ಒಂದು ಲ್ಯಾಟರಲ್ ಎಂಟ್ರಿ ಸ್ಕೀಮ್ ಏನಿದೆ ಮತ್ತೆ ಭೂಮಿಕೆಗೆ ಬಂದಿದೆ ಅಂತ ನಾವು ಹೇಳ್ಬೋದಾಗುತ್ತೆ. ಹಾಗಾದರೆ ಏನಕ್ಕೆ ನೀತಿ ಆಯೋಗ್ ಈ ಒಂದು ಆ್ಯಕ್ಷನ್ ಅಜೆಂಡಾ ಅಲ್ಲಿ ಈ ಲ್ಯಾಟರಲ್ ಎಂಟ್ರಿಯನ್ನು ಪ್ರಸ್ತಾಪ ಮಾಡ್ತು ಅಂತಂದರೆ, ಮೊದಲಿಗೆ ಶಾರ್ಟೇಜ್ ಇನ್ IAS ಆಫೀಸರ್ಸ್ ಅಂತ, IAS IPS ಆಫೀಸರ್ಸ್ ಏನಿದ್ದಾರೆ ಇವರ ಒಂದು ಶಾರ್ಟೇಜ್ ಇದೆ. ಈಗ ಸದ್ಯಕ್ಕೆ 2023-24ರಲ್ಲಿ ಏನಿದೆ ಪಾರ್ಲಿಮೆಂಟ್ರಿ ರಿಪೋರ್ಟ್ ಪ್ರಕಾರ ಕೇವಲ 442 IAS ಆಫೀಸರ್ಸ್ ಇದ್ದಾರೆ. ಆದರೆ ಅಲ್ಲಿ ಬೇಕಾಗಿರೋದು 1469 ಆಫೀಸರ್ಸ್ ಬೇಕು. ಬಟ್ ಅಲ್ಲಿ ಶಾರ್ಟೇಜ್ ಏನಿದೆ 442 ಮಾತ್ರನೇ ವರ್ಕ್ ಮಾಡ್ತಿದ್ದಾರೆ. ಸೊ ಸುಮಾರು 1000 IAS ಆಫೀಸರ್ಸ್ನ ಶಾರ್ಟೇಜನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಯಾವಾಗ ಈ ಶಾರ್ಟೇಜ್ ಆಗುತ್ತೆ, ನಮ್ಮ ಗವರ್ನಮೆಂಟ್ ಸರ್ವಿಸಸ್ ಏನಿದೆ ಅದು ಅದರ ಸರ್ವಿಸ್ ಡೆಲಿವರಿ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಗವರ್ನೆನ್ಸ್ ಕೂಡ ಎಫಿಷಿಯೆಂಟಾಗಿ ನಡೆಯೋದಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಇನ್ನೂ ಒಂದು ಪ್ರಾವಿಷನ್ ಏನಿದೆ ಅಂತಂದರೆ, ಈ ಸ್ಟೇಟ್ ಗವರ್ನಮೆಂಟ್ಸಿಂದ ರೆಕ್ರೂಟ್ಮೆಂಟ್ ಏನಾಗುತ್ತೆ ಅಂದರೆ, ಈಗ KPSC ಕರ್ನಾಟಕಲ್ಲಿ KS ಎಕ್ಸಾಮ್ ಏನು ಮಾಡ್ತೀವಿ, ಈ KS ಆಫೀಸರ್ಸ್ನ IAS ಆಫೀಸರ್ಸ್ ಆಗಿ ಡೆಪ್ಯುಟೇಷನ್ ಮಾಡ್ತಾರೆ. ಸೊ ಈ ಒಂದು ಪ್ರಾವಿಷನ್ ಕೂಡ ಇದೆ. ಸೊ ಈ ಡೆಪ್ಯುಟೇಷನ್ ಏನು ಮಾಡ್ತಾರೆ, ಇದನ್ನು ಹಲವಾರು ಸ್ಟೇಟ್ಗಳು ಮಾಡಿಲ್ಲ. ಹಾಗಾಗಿ ಕೂಡ ಈ ಒಂದು 1000 ಗ್ಯಾಪ್ ಏನಿದೆ ಅಥವಾ ವೇಕೆನ್ಸೀಸ್ ಏನಿದೆ, ನಾವು ಅದನ್ನು ಕೂಡ ಈ ಒಂದು ರೀಸನ್ನಿಂದ ಕೂಡ ನಾವು ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು. ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ಈಗ 2017ರಲ್ಲಿ ನೀತಿ ಆಯೋಗ ಈ ರಿಪೋರ್ಟನ್ನು ಬಿಡ್ತು. ಸೊ 2019ರಲ್ಲಿ ಮೊದಲ ಬಾರಿಗೆ ಈ ಲ್ಯಾಟರಲ್ ಎಂಟ್ರಿಯನ್ನು ಟ್ರೈ ಮಾಡಿದ್ರು. ಆದರೆ 63 ಪೋಸ್ಟ್ಗಳಲ್ಲಿ ಏನಿದ್ರು ಅದರಲ್ಲಿ ಸುಮಾರು 7 ಜನ ಅರ್ಧದಲ್ಲಿ ಅವ್ರ ಟೆನ್ಯೂರ್ ಕಂಪ್ಲೀಟ್ ಆಗೋಕ್ಕೆ ಮುಂಚೆನೇ ಆ ಒಂದು ಪೋಸ್ಟ್ಗೆ ರಿಸೈನ್ ಮಾಡಿಬಿಟ್ಟೋದ್ರು. ಸೊ ಇಲ್ಲಿ ಏನಾಯಿತು, ಮತ್ತೆ ಅಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಯಿತು. ಸೊ ಅವ್ರಿಗೆ ಆ ಗೌರ್ಮೆಂಟ್ ವರ್ಕಿಂಗ್ ಕಲ್ಚರ್ ಇಷ್ಟ ಆಗದಿರ ಇರ್ಬೋದು, ಇಲ್ಲ ಅಂತಂದರೆ ಬೇರೆ ಕಾರಣಗಳಿಂದ ಅವರು ಆ ಕೆಲಸವನ್ನು ಬಿಡ್ಬೋದು. ಸೊ ಮತ್ತೆ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಲ್ಯಾಟರಲ್ ಎಂಟ್ರಿ ಸ್ಕೀಮ್ ಸರಿಯಲ್ಲ ಅಂತ ಒಂದು ರೀಸನ್ಗೆ ಹೇಳ್ತಾ ಇದ್ದಾರೆ. ಮತ್ತು ಎರಡನೇ ರೀಸನ್ ಏನು ಅಂತಂದರೆ, ಈ ಲ್ಯಾಟರಲ್ ಎಂಟ್ರಿಲಿ ರಿಸರ್ವೇಷನ್ ಸ್ಕೀಮ್ಗಳು ಇರೋದಿಲ್ಲ. ಸೊ ಯಾವಾಗ ರಿಸರ್ವೇಷನ್ ಇರೋದಿಲ್ಲ ಮತ್ತು ಈ SC ST OBC ಅವ್ರಿಗೆ ಹೈಯರ್ ಲೆವೆಲ್ಸ್ಗೆ ಹೋಗೋಕ್ಕೆ ಆಗೋದಿಲ್ಲ ಅವರ ಒಂದು ಸರ್ವಿಸ್ ಟೆನ್ಯೂರಲ್ಲಿ ಅಂತ ಅನ್ನೋದು ಮತ್ತೊಂದು ಕನ್ಸರ್ನ್ ಆಗಿದೆ ಅಂತಲೇ ನಾವು ಹೇಳ್ಬೋದು.
ಆದರೆ ಈ ಹಿಂದೆ ಕೂಡ ಹಲವಾರು ಸಕ್ಸಸ್ಫುಲ್ ಲ್ಯಾಟ್ರಲ್ ಎಂಟ್ರಿಗಳನ್ನು ನಾವು ನೋಡ್ಬೋದು. ಉದಾಹರಣೆಗೆ MS ಸ್ವಾಮಿನಾಥನ್ ಅವರಿರ್ಬೋದು, ವರ್ಗೀಸ್ ಕುರಿಯನ್ ಇರ್ಬೋದು, ಅಬ್ದುಲ್ ಕಲಾಂ ಅವರಿರ್ಬೋದು, ಮನಮೋಹನ್ ಸಿಂಗ್ ಇರ್ಬೋದು. ಅವರೆಲ್ಲ ಕೂಡ ಲ್ಯಾಟ್ರಲ್ ಎಂಟ್ರಿಯಲ್ಲೇನೇ ಬಂದಿರೋದ್ರಿಂದ ಅಲ್ಲಿ ಎಫಿಷಿಯನ್ಸಿ ಏನೂ ಕಡಿಮೆ ಆಗಿಲ್ಲ, ಇನ್ನು ಎಫಿಷಿಯನ್ಸಿ ಇನ್ಕ್ರೀಸ್ ಆಗಿದೆ. ಸೊ ಆ ಎಕ್ಸಾಂಪಲ್ಸ್ನ ತೊಗೊಂಡ್ರೆ ನಾವು ಲ್ಯಾಟ್ರಲ್ ಎಂಟ್ರಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಏನೇ ಆಗಲಿ ಈ ಲ್ಯಾಟ್ರಲ್ ಎಂಟ್ರಿ ಇಶ್ಯೂವನ್ನು ನಾವು ಸರಿಯಾದ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚಲ್ಲಿ ಅಪ್ರೋಚ್ ಮಾಡಬೇಕು ಅಂತ ಕೂಡ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ವಿಲ್ ಹೇಮಾ ಕಮಿಟಿ ರಿಪೋರ್ಟ್ ಲೀಡ್ ಟು ಚೇಂಜಸ್? 2017ರಲ್ಲಿ ಏನು ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ಗಳು ದರ್ಜಾಗಿದ್ವು, ಅದರ ಕುರಿತಾಗಿ ರಿಪೋರ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಕಮಿಟಿಯನ್ನು ಸ್ಥಾಪಿಸಿದರು. ಆ ಕಮಿಟಿ ಹೆಸರೇ ಹೇಮಾ ಕಮಿಟಿ ಅಂತ. ಸೊ ಈ ಹೇಮಾ ಕಮಿಟಿಯವರು ರಿಪೋರ್ಟನ್ನು 2019ರಲ್ಲೇ ಪ್ರೆಸೆಂಟ್ ಮಾಡಿದರು. ಆದರೂ ಕೂಡ ಇದುವರೆಗೂ ಅದರ ಮೇಲೆ ಸರ್ಕಾರ ಯಾವುದೇ ರೀತಿಯಾದ ಒಂದು ಆ್ಯಕ್ಷನನ್ನು ತಗೊಂಡಿರಲಿಲ್ಲ. ಈಗ 2024ರಲ್ಲಿ 5 ವರ್ಷ ಕಳೆದ ನಂತರ ಕೇರಳ ಸರ್ಕಾರ ಈ ಒಂದು ರಿಪೋರ್ಟ್ ಬಗ್ಗೆ ಯೋಚಿಸೋದಕ್ಕೆ ಮುಂದಾಗಿದೆ. ಹಾಗಾಗಿ ಈ ಒಂದು ಏನು ಟಾಪಿಕ್ ಇದೆ ಇದು ಮತ್ತೆ ಭೂಮಿಕೆಗೆ ಬಂದಿದೆ ಅಂತ ನಾವು ಹೇಳ್ಬೋದಾಗುತ್ತೆ. ಏನು ಇಶ್ಯೂ ಆಗಿತ್ತು ಅಂತ ಅಂದರೆ, ಈ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿ ಏನಿದೆ, ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರಾದರೂ ಮಹಿಳೆಯರು ವರ್ಕ್ ಮಾಡೋಕ್ಕೆ ಹೋದರು ಅಂದರೆ ಆ್ಯಕ್ಟರ್ಸ್ ಆಗೋಕ್ಕೆ ಇರ್ಬೋದು, ಇಲ್ಲ ಸೈಡ್ ಆ್ಯಕ್ಟರ್ಸೇ ಇರ್ಬೋದು, ಇಲ್ಲ ಅಡಿಷ್ನಲ್ ಆ್ಯಕ್ಟರ್ಸ್ ಆಗಿ ಹೋಗಬೇಕು ಅಂತಾರೆ, ಜೂನಿಯರ್ ಆರ್ಟಿಸ್ಟ್ಗಳಾಗಿ ಹೋಗಿದ್ದಾರೆ, ಈ ರೀತಿಯಾಗಿದ್ದಾರೆ. ಅಲ್ಲಿ ಹಲವಾರು ಪ್ರಾಬ್ಲಮ್ ಇತ್ತು. ಮೊದಲಿಗೆ ಅಲ್ಲಿ ಕಾಸ್ಟಿಂಗ್ ಕೌಚ್ ಅಂತ ಒಂದು ಫೆನಾಮಿನ ಇತ್ತು. ಏನು ಈ ಕಾಸ್ಟಿಂಗ್ ಕೌಚ್ ಅಂತಂದರೆ, ನಾವು ನಿಮ್ಮನ್ನ ಕಾಸ್ಟ್ ಮಾಡಬೇಕು ಅಂದರೆ ನಮಗೆ ಸೆಕ್ಷುವಲ್ ಫೇವರ್ಸ್ ಕೊಡಬೇಕು. ಸೊ ಅಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ತಾಯಿತ್ತು. ಇದು ಮೊದಲನೇದಾಗಿ. ಎರಡನೇದಾಗಿ ಏನು ಅಂತಂದರೆ, ಈ ಜೂನಿಯರ್ ಆರ್ಟಿಸ್ಟ್ಗಳು ಏನಿದ್ದಾರೆ ಅವರಿಗೆ ಸರಿಯಾದ ಒಂದು ಚೇಂಜಿಂಗ್ ರೂಮ್ಸ್ ಇರ್ತಾ ಇರಲಿಲ್ಲ ಸೆಟ್ಟಲ್ಲಿ, ಮತ್ತು ಅದರ ಜೊತೆಗೆ ಟಾಯ್ಲೆಟ್ಸ್ ಅಥವಾ ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಸರಿಯಾಗಿ ಅಲ್ಲಿ ಇರ್ತಾ ಇರಲಿಲ್ಲ. ಸೊ ಈ ಎರಡು ಪ್ರಾಬ್ಲಮ್ಗಳನ್ನು ನಿಟ್ಟಿನಲ್ಲಿ ಇಟ್ಕೊಂಡು ಕೇರಳ ಸರ್ಕಾರ ಇಲ್ಲಿ 2017ರಲ್ಲಿ ಏನು ಸೆಕ್ಷುವಲ್ ಹರಾಸ್ಮೆಂಟ್ ಆಯಿತು ಮಲಯಾಳಂ ಆ್ಯಕ್ಟರ್ ಮೇಲೆ, ಈ ಎಲ್ಲ ಒಂದು ಕಾರಣಗಳಿಂದ ಹೇಮಾ ಕಮಿಟಿಯನ್ನು ರಚಿಸಿತ್ತು. ಸೊ ಈಗ ಈ ಹೇಮಾ ಕಮಿಟಿಯ ರೆಕಮೆಂಡೇಷನ್ಸ್ ಏನು ಅಂತಾರೆ, ಮೊದಲಿಗೆ ಬಂದು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಏನು ಹರಾಸ್ಮೆಂಟ್ಗಳು ನಡೀತಾ ಇದ್ದಾವೆ ಅದನ್ನು ವಿಚಾರಿಸೋದಕ್ಕೆ ಒಂದು ಟ್ರೈಬ್ಯುನಲನ್ನು ಸೆಟ್ ಮಾಡಬೇಕು ಅನ್ನೋದು ಮೊದಲನೇ ರೆಕಮೆಂಡೇಷನ್. ಎರಡನೇ ರೆಕಮೆಂಡೇಷನ್ ಏನು ಅಂತಂದರೆ, ಈ ಟೆಂಪರರಿ ಟಾಯ್ಲೆಟ್ ಫೆಸಿಲಿಟೀಸ್ ಆಗಿರ್ಬೋದು, ಚೇಂಜಿಂಗ್ ರೂಮ್ಸ್ ಫೆಸಿಲಿಟೀಸ್ ಆಗಿರ್ಬೋದು, ಪ್ರತಿಯೊಂದು ಸೆಟ್ನಲ್ಲಿ ಕೂಡ ಇರಬೇಕು ಅನ್ನೋದನ್ನು ಮ್ಯಾಂಡೇಟ್ರಿ ಮಾಡಬೇಕು ಅನ್ನೋದು ಸೆಕೆಂಡ್ ಸಜೆಷನ್ ಆಯಿತು. ಮತ್ತು ಥರ್ಡ್ ಸಜೆಷನ್ ಏನು ಅಂದರೆ, ಈ ಮೂವೀಸ್ ಅಂತ ನಾವು ನೋಡಿದಾಗ ಅಲ್ಲಿ ಟೆಕ್ನಿಕಲ್ ಟೀಮ್ ಇರುತ್ತೆ. ಈಗ ಆ್ಯಕ್ಟಿಂಗ್ ಟೀಮ್ ಒಂದಾದರೆ ಅಲ್ಲಿ ಹಿಂದೆಗಡೆ ಟೆಕ್ನಿಕಲ್ ಟೀಮ್ ಏನಿರುತ್ತೆ, ಬಿಹೈಂಡ್ ದ ಸ್ಕ್ರೀನ್ ಟೀಮ್ ಏನಿರುತ್ತೆ, ಆ ಟೆಕ್ನಿಕಲ್ ಟೀಮಲ್ಲಿ ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ. ಸೊ ಈ ಟೆಕ್ನಿಕಲ್ ಟೀಮಲ್ಲಿ ಮಹಿಳೆಯರ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅನ್ನೋದು ಮೂರನೇ ಸಜೆಷನ್ ಆಗಿದೆ. ಮತ್ತು ನಾಲ್ಕನೇ ಸಜೆಷನ್ ಏನಿದೆ ಅಂತಂದರೆ, ಈ ಫಿಲ್ಮ್ ಸ್ಕೂಲ್ಗಳು ಏನಿದ್ದಾವೆ ಅಲ್ಲಿ ವಿಮೆನ್ ರಿಸರ್ವೇಷನ್ಗಳನ್ನು ಹೆಚ್ಚಿಸಬೇಕು ಮತ್ತು ವಿಮೆನ್ಗೆ ಸ್ಕಾಲರ್ಶಿಪ್ಪನ್ನು ಕೂಡ ಅಲ್ಲಿ ಹೆಚ್ಚಿಸಬೇಕು ಅನ್ನೋದು ನಾಲ್ಕನೇ ರೆಕಮೆಂಡೇಷನ್ ಆಗಿದೆ. ಸೊ ಇದುವರೆಗೂ ಕೇರಳ ಸರ್ಕಾರ ಯಾವುದೇ ರೀತಿಯಾದ ಒಂದು ಆ್ಯಕ್ಷನನ್ನು ತಗೊಳ್ದೇ ಇರೋದ್ರಿಂದ ಈ ಒಂದು 4 ಸಜೆಷನ್ಸ್ ಏನಿದೆ ಇವನ್ನು ಕನ್ಸಿಡರ್ ಮಾಡಬೇಕು. ಈಗ ಒಂದು ಸರ್ಕಾರ ಇದರ ಕುರಿತಾಗಿ ಆ್ಯಕ್ಟ್ ಮಾಡಬೇಕು ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.